ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಸಾಗರ ಹೋಗ್ತಿದ್ದೀವಿ. ಅಲ್ಲಿ ಜಾತ್ರೆ ಇದೆಯಲ್ಲ, ಸೊ ನಮ್ಮ ಸ್ವಂತ ಊರು ಸಾಗರನೇ ಅಲ್ಲ. ಸೊ ಇಷ್ಟು ದಿನ ಹೋಗಿರಲಿಲ್ಲ ಬಿಕಾಸ್ ಒಂದು 3-4 ಡೇಸ್ ಡ್ಯಾಡಿ ಅಲ್ಲೇ ಇದ್ದರು, ಸಾಗರದಲ್ಲೇ. ಅವರ ಆಂಟಿ ಅಂಕಲ್ ಜೊತೆ ಹೋಗಿ ಬಂದಿದ್ದರು. ಅವ್ರು ಅಲ್ಲೇ ಇದ್ದರು, ಆಲ್ಟ್ ಆಗಿದ್ರು. ಸೊ ನಮಗೆ ಹೋಗೋಕ್ಕಾಗಿಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ. ಸೊ ಇವತ್ತು ಲಾಸ್ಟ್ ಅಲ್ಲ, ಸೊ ಇವತ್ತು ಹೋಗಿ ಬರ್ತಿದ್ದೀವಿ. ನನ್ನ ಮಾರ್ನಿಂಗ್ ರೂಟೀನ್ ಏನಪ್ಪ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಲೋಟ ಬಿಸಿನೀರು ಕುಡಿತೀನಿ, ಬಿಕಾಸ್ ಅದು ಒಳ್ಳೇದಲ್ವ ಹೆಲ್ತಿಗೆ. ಬಿಸಿನೀರು ಕುಡ್ದಾಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಬಾದಾಮಿ ಮತ್ತು ದ್ರಾಕ್ಷಿನ ನೈಟ್ನೇ ಸೋಕ್ ಮಾಡಿ ಇಟ್ಬಿಡ್ತೀನಿ, ಬಿಕಾಸ್ ಬಾದಾಮಿ ಇದು ಮೆಮೊರಿ ಪವರಿಗೆ ತುಂಬ ಒಳ್ಳೇದಲ್ವ, ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿಬಿಟ್ಟು. ಸೊ ಅದನ್ನೊಂದು ತಿಂದ್ಕೊಂಡು ನೆಕ್ಸ್ಟ್ ಇನ್ನೊಂದಿದೆ, ಜೀರಿಗೆ ನೀರು ಕುಡಿಬೇಕು. ಗೈಸ್, ಫೈನಲ್ ಆಗಿ ಜೀರಿಗೆ ನೀರಿಗೆ ಬಂದಿದ್ದೀನಿ. ಇದು ಕುಡಿತಿದ್ದಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಕಾಲೇಜಿಗೆ ಹೋಗಬೇಕು. ಗೈಸ್, ಕಾಲೇಜಿಗೆ ರೆಡಿ ಆಗಾಯಿತು. ಜಸ್ಟ್ ಒಂದು 2 ಪೀರಿಯಡ್ಸ್ ಇದ್ದು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ. ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಸಿಗ್ತೀನಿ ಗೈಸ್. ಕಾಲೇಜಿಂದ ಮನೆಗೆ ಹೋಗ್ತಿದ್ದೀನಿ ಗೈಸ್. ಗಾಡಿ ಅಲ್ಲಿದೆ ಗೈಸ್. ಡ್ಯಾಡಿ ವಾಟರ್ ಮೆಲನ್ ತಂದಿದ್ದಾರೆ. ಸೊ ಸ್ವಲ್ಪ ಇಚ್ಕೊಂಡು ಇನ್ನೊಂದು ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಬೇಕಾದ್ರೆ ಕುಡಿತಾ ತಿಂತಾ ಹೋಗೋಣ. ಗೈಸ್, ಮೇಕಪ್ ಪಾರ್ಟ್ ಮುಗಿದಿದೆ ಗೈಸ್. ಔಟ್ಫಿಟ್ ಒಂದು ಚೇಂಜ್ ಮಾಡ್ಕೋಬೇಕು, ಬಿಕಾಸ್ ಇನ್ನೂ ತುಂಬ ಟೈಮ್ ಇದೆ ನಾವು ಹೋಗೋಕ್ಕೆ. ಹಾಗಂತ ಹೇಳ್ಬಿಟ್ಟು ಇನ್ನೂ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಅದು ಮಾಡ್ಕೊಂಡು ಆಮೇಲೆ ಹೊರಡೋಣ. ಯಸ್ ಗೈಸ್. ಗೈಸ್, ಒಂದು ಬ್ಯಾಡ್ ನ್ಯೂಸ್ ಇದೆ. ಏನಪ್ಪ ಅಂದರೆ ಕಾರ್ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಇಲ್ಲ, ಕಾರ್ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿದ್ರಲ್ಲ ಗೈಸ್, ಕಾರ್ ಹೆಂಗಾಗಿದೆ ಅಂತ ಹೇಳಿಬಿಟ್ಟು. ಜಸ್ಟ್ ಅದು ಡೋರಿಗೆ ಟಚ್ ಆಗಿದೆ. ಮೊನ್ನೆ ಸಾಗರಕ್ಕೆ ಹೋದಾಗ ಅದು ಲಾರಿಯವನು ಬಂದು ಟಚ್ ಮಾಡಿರೋದು ಅಷ್ಟೇ, ಹಿಂದೆಯಿಂದನೇ ಬಂದು. ಥ್ಯಾಂಕ್ ಗಾಡ್ ಡ್ಯಾಡಿಗೂ ಏನೂ ಆಗಿಲ್ಲ, ಆಮೇಲೆ ನಮ್ಮ ಅಮ್ಮಮ್ಮ ತಾತಗೂ ಏನೂ ಆಗಿಲ್ಲ. ಗೈಸ್, ಯಾವುದನ್ನು ಜಾಸ್ತಿ ಇಷ್ಟಪಡೋಕ್ಕೆ ಹೋಗ್ಬೇಡಿ ಗೈಸ್. ನಮ್ದು ಇನ್ನೊಂದು ಕಾರ್ ಇತ್ತು, ಅದು ರೀಸೆಂಟಾಗಿ ತೊಗೊಂಡಿದ್ದು ಹೇಳಬೇಕು ಅಂದರೆ ಒಂದು 3 ಮಂತ್ಸ್ ಆಯಿತು ಅಷ್ಟೇ ತೊಗೊಂಡು. 1 ವೀಕ್ ಬ್ಯಾಕೇ ಕೊಟ್ಬಿಟ್ರು, ಬಿಕಾಸ್ ಡ್ಯಾಡಿ ಫ್ರೆಂಡೇ ತುಂಬ ಕೇಳ್ತಾ ಇದ್ದರು. ಹಂಗಾಗ್ಬಿಟ್ಟು ಅದು ಎಲ್ಲೋ ಬೋರ್ಡ್ ತೊಗೊಂಡಿದ್ದು. ಸೊ ಹಂಗಾಗಿ ಡ್ಯಾಡಿ ಬೇರೆ ಯಾರಿಗೋ ಕೊಟ್ಟರು. ಗೈಸ್, ಈ ಸಿಚುವೇಶನಿಗೆ ಒಂದು ಸೂಟೇಬಲ್ ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೋ ಇವತ್ತೇ ಹೇಳಬೇಕು ಅನ್ನಿಸ್ತು ಅದನ್ನು ನೋಡಿಬಿಟ್ಟು. ಸೊ ಹೇಳ್ತೀನಿ. ಈ ಕಾರಿಗೂ ಆ ಕಾರಿಗೂ ಏನು ಡಿಫ್ರೆನ್ಸು ಅಂದರೆ ಗೈಸ್, 1.5 year ಆಗ್ತಾ ಬಂತು ಗೈಸ್ ಈ ಕಾರ್ನ ತೊಗೊಂಡು. ಈ ಥರ ಬ್ಯಾಡ್ ಸಿಚುವೇಶನ್ ಆಗಿದ ತಕ್ಷಣವೇ ಅದನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಬಿಕಾಸ್ ಹಿಂಗೆ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು ಫೈನ್ ಡೇ ರಿಯಲೈಸ್ ಆಯಿತು, ಇದು ಏನೋ ತಪ್ಪಿಲ್ಲ, ಲಾರಿ ಬಂದು ಇದು ಮಾಡಿರೋದು, 3rd ಪರ್ಸನಿಂದ ಆಗಿರೋದು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಈ ಸಲ ಲಿಮಿಟಲ್ಲಿರುತ್ತೆ. ಅದು ಓಪನ್ನೆಲ್ಲ ಕಮ್ಮಿ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು, ಅಷ್ಟು ಓಪೆಲ್ಲ ಇಟ್ಕೊಂಡಿಲ್ಲ. ಈ ಕಾರಿಂದು ಇಲ್ಲಿಗೆ ಮುಗೀತು ಗೈಸ್. ನೆಕ್ಸ್ಟು ಆ ಕಾರ್ ಏನಪ್ಪ ಅಂದರೆ ಅದು ಸಡನ್ನಾಗಿ ಲೈಫಲ್ಲಿ ಎಂಟ್ರಿ ಕೊಟ್ಬಿಡ್ತು. ಆ ಕಾರ್ ಬರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇರಲಿ ಅಂತ ಡ್ಯಾಡಿ ತಂದರು, ಅದನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸಡನ್ನಾಗಿ ಕೊಡಬೇಕು ಅಂತ ಇದ್ದಾಗ ಅದು ಲೈಫಿಂದ ಹೋಗುತ್ತೆ ಅಂತ ಗೊತ್ತಾದಾಗ ಹೋಗಲಿ ಅಂತ ಸ್ವಲ್ಪ ಬೇಜಾರಾಗಿದ್ದು ಇದೆ. ಆಮೇಲೆ ನಾನೇ ಅರ್ಥ ಮಾಡಿಕೊಂಡು ಯಾವ ಟೈಮಲ್ಲಿ ಯಾವ್ದು ಬರಬೇಕು ಯಾವುದು ಹೋಗಬೇಕು ಅನ್ನೋದು ದೇವ್ರ ಫಸ್ಟೇ ಇದಿರತ್ತೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ, ಈ ಕಾರಿಗೂ ಆ ಕಾರಿಗೂ ಏನು ಡಿಫ್ರೆನ್ಸು ಅಂದರೆ, ಆ ಕಾರು ಸಡನ್ನಾಗಿ ಬಂತು ಹೋಯಿತು, ಅದು ಹೋಗಿದ ತಕ್ಷಣ ಸ್ವಲ್ಪ ಬೇಜಾರಾಗಿದ್ದಿದೆ ಅಷ್ಟೇ. ಬಿಟ್ಟರೆ ಅಷ್ಟೇನು ಅಟ್ಯಾಚ್ಮೆಂಟ್ ಇರಲಿಲ್ಲ ಆ ಕಾರಿಗೆ. ಈ ಕಾರಿಗೆ ಸ್ವಲ್ಪನೇ ಟಚ್ ಆಗಿದ್ದಕ್ಕೇ ಅದು ತಡ್ಕೊಳಕ್ಕಾಗಲಿಲ್ಲ. ಸೊ ಗೈಸ್, ಫೈನಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಟ್ ಮೇ ಬಿ ಪರ್ಸನ್ಸ್ ಆರ್ ಥಿಂಗ್ಸ್ ಏನೇ ಆಗಿರ್ಬೋದು, ಜಾಸ್ತಿ ಯಾವುದೂ ಅಟ್ಯಾಚ್ ಆಗಬೇಡಿ, ಯಾವುದಕ್ಕೂ ಅಟ್ಯಾಚ್ ಆಗಬೇಡಿ. ಯಾಕಂದರೆ ಈ ಥರ ಸಿಚುವೇಶನ್ ಆದಾಗ ತಡ್ಕೊಳಕ್ಕಾಗೋದಿಲ್ಲ. ಆಮೇಲೆ ಪರ್ಸನ್ ಮ್ಯಾಟರಿಗೆ ಬಂದರೆ, ಟ್ರೂ ಪರ್ಸನ್ಸ್ ಯಾವತ್ತೇ ಇದ್ದರೂ ಎಂಥ ವರ್ಸ್ಟ್ ಸಿಚುವೇಷನಲ್ಲಿ ಬಿಟ್ಟೋಗಿದ್ರು ಅಥವಾ ಏನೇ ಒಂದು ಆಗಿದ್ರು ಅವ್ರು ಟ್ರೂ ಪರ್ಸನ್ ಅಂತ ಇದ್ದರೆ ನಮ್ಮ ಲೈಫಲ್ಲಿ ಯಾವಾಗಲೂ ಲಾಸ್ಟ್ ತನಕ ಇರೋ ಥರ ಮಾಡುತ್ತೆ.
ಫೇಕ್ ಪರ್ಸನ್ಸ್ ಅಂತ ಯಾರು ಇರ್ತಾರೆ ಅಲ್ವಾ, ನಾಟಕ ಆಡ್ಕೊಂಡು ಅವರೆಲ್ಲ ಸಡನ್ನಾಗಿ ಬರ್ತಾರೆ, ಸಡನ್ನಾಗಿ ಹೋಗ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಗೊತ್ತಾದ್ಮೇಲೆ ಮೈಂಡಿಂದ ತೆಗೆದಾಕಬೇಕು. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೇರೆದನ್ನು ಇಷ್ಟಪಡೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಜಾಸ್ತಿ ಇಷ್ಟಪಡಿ. ಸೆಲ್ಫ್ ಲವ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಎನಿ ಅನದರ್ ಥಿಂಗ್. ಬಿಕಾಸ್ ಏನೇ ಪೇರೆಂಟ್ಸೇ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಎಕ್ಸೆಟ್ರಾ ಯಾವುದೇ ಒಂದು ಇರ್ಬೋದು, ಅದು ಲಾಸ್ಟ್ ತನಕ ಇರಲ್ಲ. ಸಪೋರ್ಟ್ ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲ. ಜಸ್ಟ್ ಸಿಚುವೇಶನ್ ಅಂತ ಬಂದರೆ ಯಾವಾಗಲೂ ನಮಗೆ ನಾವು ಸ್ಟ್ಯಾಂಡ್ ತೊಗೋಬೇಕಾಗತ್ತೆ. ಸೊ ಯಾವಾಗಲೂ ನಿಮ್ಮನ್ನು ನೀವು ಜಾಸ್ತಿ ಇಷ್ಟಪಡಿ ಬೇರೆದಕ್ಕಿಂತ. ಆ ಮೈಂಡ್ಸೆಟ್ಟಲ್ಲಿ ಹಂಗೆ ತೊಗೊಂಡ್ಬಿಟ್ಟಿದ್ದೀನಿ ನಾನು. ಯಾವುದೂ ಲಿಮಿಟ್ನ ಕ್ರಾಸ್ ಮಾಡಿ ಇಷ್ಟಪಡೋಕ್ಕೆ ಹೋಗಬಾರ್ದು. ಸ್ವಲ್ಪನೇ ಇಷ್ಟಪಡ್ಬೋದು ಅಂತ ಹೇಳ್ತಾ ಮತ್ತು ಈ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಕಾರ್ ಕತೆ ಮುಗೀತು. ವ್ಲಾಗ್ ನೋಡೋರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸಾಗರಕ್ಕೆ ಹೋಗೋದಿದೆ. ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಹೋಗೋಣ ಗೈಸ್. ಹಂಗೆ ನನ್ನ ತಮ್ಮಂದಿರು ಬಂದಿದ್ದಾರೆ. ಇವನಿಗೆ ತುಂಬ ಆಸೆ ಅಂತೆ ಯೂಟ್ಯೂಬಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳಿ, ಸೊ ಕರ್ಕೊಂಡಿದ್ದೀನಿ ಅವನನ್ನ. ಇವನೊಬ್ಬ ಅಲ್ಲೊಬ್ಬ ಚೋಟು. ನಾನು ತಗೋದೇ ಇಲ್ಲ ಪುಷ್ಪ, ಗೊತ್ತಲ್ಲ. ನನ್ನ ಬ್ರದರ್ಸ್ ಎಲ್ಲ ತುಂಬ ಕ್ರೇಜಿ ಗಾಯ್ಸ್. ಇವನೊಬ್ಬ ಮಿಸ್ ಆಗಿದೆ, ಇವನೊಬ್ಬ ಇವತ್ತು ಏನು ಗೈಸ್. ನೋಡಿ ಗೈಸ್, ಅಮ್ಮಂದಿರ ಕೆಲಸ ಹೊರಡೋ ತನಕನೂ ಇದ್ದೇ ಇರುತ್ತೆ ಪಾಪ. ಬಟ್ ಏನು ಎಲ್ಪ್ ಮಾಡಿಲ್ಲ ಅಂದರೆ ನನ್ನ ಪಾಡಿಗೆ ನಾನು ರೆಡಿ ಆಗ್ತಿದ್ದೆ. ನಮ್ಮಮ್ಮ ನೀರು ಹಿಡಿತಾ ಇದ್ದಾರೆ, ಬೇಡ ಸಾಕು ಅದನ್ನು ಕೇಳ್ತಿಲ್ಲ. ಎಲ್ಲರೂ ಹೋಗೋ ತನಕ ಅಮ್ಮದಿರ ಕೆಲಸ ಇದ್ದಿದ್ದೆ. ಎಲ್ಲ ಅಮ್ಮಂದಿರಿಗೂ ಹ್ಯಾಟ್ಸ್ ಆಫ್, ನಮ್ಮ ಅಮ್ಮಂಗೂ ಹ್ಯಾಟ್ಸ್ ಆಫ್. ಇದು ಕಾಮನ್ ಅಪ್ಪ, ನೀವು ಹಿಡಿಯೋದು. ಎಲ್ಲರೂ ಹೋಗೋ ತನಕನೂ ಇದ್ದಿದ್ದೆ ಎಲ್ಲ ಕೆಲಸ. ಹ್ಯಾಟ್ಸ್ ಆಫ್. ಅನ್ಕೊತೀರ ನಾನು ನಮ್ಮಮ್ಮ ಯಾವಾಗಲೂ ಜಗಳ ಆಡ್ತಿರ್ತೀವಿ, ವ್ಲಾಗ್ಸಲ್ಲಿ ಬರಲ್ಲ ಅಂತ ಹೇಳ್ಬಿಟ್ಟು. ಹಂಗೇನಿಲ್ಲ ನೋಡಿ, ಇವತ್ತು ಬಾ ಮಮ್ಮಿ. ಇವತ್ತು ನೋಡಿ ಗೈಸ್, ಇಬ್ಬರು ಒಂದೇ ಔಟ್ಫಿಟ್ ಹಾಕಿದ್ದೀವಿ. ನಮ್ಮಮ್ಮ ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತು ಕಮ್ಮಿ, ಬ್ಲಶ್ ಆಗ್ತಾರೆ ಅವರು, ಬ್ಲಶ್ ಆಗ್ತಾರೆ. ಅಲ್ಲ ಇಷ್ಟಪಟ್ರು, ಅಲ್ಲ ಜಗಳ ಆಡಿದ್ರು ಇಷ್ಟಪಟ್ರು ಅಮ್ಮ ಮಗಳೇ ಅಲ್ವಾ ಗೈಸ್. ಏನು ಹೇಳ್ತೀವಿ ಮಮ್ಮಿ, ನಾವಿಬ್ರು ಜಗಳ ಆಡ್ತೀವಿ ಅಂತ ಹೇಳ್ತಾರೆ. ಇಲ್ಲ ಕ್ಲೋಸ್. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜಗಳ ಇರುತ್ತೆ. ಹೌದು ಗೈಸ್, ಇಷ್ಟೇ ಗೈಸ್. ನಾವು ಎಷ್ಟೇ ಜಗಳ ಆಡ್ಬೋದು, ಡ್ಯಾಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ ಮಮ್ಮಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಇವತ್ತು ನಾನು ಮಮ್ಮಿ ಟ್ವಿನ್ನಿಂಗ್ ಮಾಡ್ತಿದ್ದೀವಿ, ಡ್ಯಾಡಿ ಜೊತೆಗೆ ಟ್ವಿನ್ನಿಂಗ್ ಮಾಡ್ತಿಲ್ಲ. ಸರಿ ಗೈಸ್, ನಮ್ಮ ಡ್ಯಾಡಿ ಈ ಸಾಂಗಿಗೆ ಅವ್ರದೇ ಓನ್ ಲೈನ್ಸ್ ಹೇಳ್ತಾರಂತೆ, ಕೇಳೋಣ ನಮ್ಮ ಅಮ್ಮಂಗೆ. ನೋಡಲು ನಾನು ಶಿವಮೊಗ್ಗದಿಂದ ಭದ್ರಾವತಿಗೆ ಬಂದೆ, ಪಲ್ಲಕ್ಕಿ ತಂದೆ ಕಾವಲಿದೆ ಮನವೆಚ್ಚಲಿದೆ, ನಿನಗಿಂತ ಹೆಚ್ಚು ದೀಪ ಅಚ್ಚು. ಕಾರಲ್ಲ ನಮ್ಮ ಡ್ಯಾನ್ಸ್ ಸಾಂಗ್ ಎಲ್ಲ. ಅಲ್ಲಿ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ರಶ್ ಇತ್ತು ಅಂತೆಲ್ಲ ಅಲೋ ಇಲ್ಲ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇನ್ನು ಟೆಂಪಲ್ಗೂ ಹೋಗಿಲ್ಲ. ಫಸ್ಟು ಬಂದಿದ್ದ ತಕ್ಷಣವೇ ಇಲ್ಲಿ ಶಾಪ್ ಇತ್ತು ಬ್ಯಾಗಿಂದು, ಸೊ ಶಾಪ್ ಮಾಡಿದ್ವಿ. ನನಗೆ ಈ ಬ್ಯಾಗ್, ಮಮ್ಮಿದು ಇನ್ನೊಂದಿದೆ ಅಲ್ಲಿ ಪಿಂಕ್ ಕಲರು ಅವ್ರ ಕೈಯಲ್ಲಿ. ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ರಶ್ ಇದೆ. ಸೊ ನಮ್ಮ ಡ್ಯಾಡಿಗೆ ಒಬ್ಬರು ಇಲ್ಲಿ ಪೊಲೀಸ್ ಪರಿಚಯ ಇದ್ರು, ಅವ್ರಿಗೆ ಕೇಳ್ತಾರಂತೆ, ಕೇಳ್ಕೊಂಡು ಡೈರೆಕ್ಟಾಗಿ ಹೋಗೋಣ. ಲೈನಲ್ಲಿ ಬಂದರೂ ತುಂಬ ಕ್ಯೂ ಇದೆ, ಸ್ಟಕ್ ಆಗಿಬಿಟ್ಟಿದ್ದೀವಿ, ನಾವೆಲ್ಲೂ ಮೂವ್ ಆಗೋಕ್ಕಾಗ್ತಾ ಇಲ್ಲ. ತುಂಬ ರಶ್ ಇದೆ ಗೈಸ್. ಅದೇ ಅದೆಲ್ಲ ಕೊಡ್ತೀನಿ ಹೇಳ್ತಿರೋದು. ಏನು ರಾತ್ರಿ 12 ಗಂಟೆಗೆ ಹೋಗಿ ಎಲ್ಲಿಗೆ ಸಾಳಾಗಲಿ ಅಂತ ಅವನೇ ಕಂಡಕ್ಟಿಲ್ಲ ಎಟ್ಲೆ ಬರ್ತಿದ್ದ. ಒಳ್ಳೆ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಡ್ಯಾಡಿ, ಎಲ್ಲೋದ್ರೂ ಫ್ರೆಂಡ್ ಆಗ್ತಾರೆ ಅವರಿಗೆ. ಸೊ
ನಾನು ನಮ್ಮಮ್ಮ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಮಮ್ಮಿನವ್ರು ಏನು ಡ್ಯಾಡಿ ಮಾತಾಡ್ತಿದ್ದಾರೆ ಏನು ಹೇಳಲ್ಲ. ಏನು ಅಂತ ಗೊತ್ತಾಗ್ತಿಲ್ಲ. ಅದೆಲ್ಲ ಒಂಥರ ನೋಡ್ತಿದ್ದಾರೆ ಕಾಲ್ ಮಾಡ್ತಿರೋದಕ್ಕೆ ನನಗೆ ಒಂಥರ ಆದರೆ ಏನೋ ಮಾಡೋಕ್ಕಾಗಲ್ಲ. ಹಂಗೆ ಮಾಡಲೇಬೇಕು. ಇನ್ನಲ್ಲಿ ನಿಂತ್ಕೊಂಡು ಒಂದು ಆಂಟಿ ಪರಿಚಯ ಆಗಿದ್ದಾರೆ. ಅವರು ಇದೇ ಊರವರಂತೆ. ಹಾಯ್ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಅವ್ರ ಫ್ಯಾಮಿಲಿ ಜೊತೆ ಲೈನಲ್ಲಿ ನಿಂತ್ಕೊಂಡು ಅವ್ರು ಪರಿಚಯ ಆದರು. ಹಂಗೆ ಮಾತಾಡ್ತಾ ಹೋಗೋದು, ಟೈಮ್ ಪಾಸ್ ಮಾಡಿಕೊಂಡು. ಇನ್ನು ಅಲ್ಲಿ ತನಕ ಹೋಗೋದಿದೆ. ಮೀಟಿಂಗ್ ಆಗ್ತಿದೆ. ಎಲ್ಲರೂ ಸೀನಿಯರ್ ಸಿಟಿಜನ್ಸ್ ಹಾಗೆ ಹೇಳ್ತಾರೆ. ಅವರಿಗೆ ಎಲ್ಲ ಇರಿಟೇಷನ್ ಸ್ಟಾರ್ಟ್ ಆಗ್ತಿದೆ. ಎಲ್ಲರೂ ಇರಿಟೇಷನ್ ಸ್ಟಾರ್ಟ್ ಆಗ್ತಿದೆ. ಸೊ ಅವಾಗಿಂದ ಎಷ್ಟೊತ್ತಾಯಿತು, 1 hour ಮೇಲೆ ಆಯಿತು ಕಾಯ್ತಾ. ಸೂಪರು ಇದಿಲ್ಲ ಗೈಸ್. ಕಾಣಲೇ ಇಲ್ಲ. ಅಂತೂ ಒಳಗಡೆ ಹೋಗ್ತಾ ಇದ್ದೀವಿ. ಇಷ್ಟು ರಶ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಕ್ಲೋಸ್ ಅಪ್ ಅಷ್ಟು ಚೆನ್ನಾಗಿ ಸ್ಮೃತಿ ಸಾಲನೆ ಇತರ ಭಕ್ತರ ಗಮನಕ್ಕೆ ದಯಮಾಡಿ ಗಮನಿಸಬೇಕು. ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಟ್ಟಿಗೆನೆ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ಎಲ್ಲರೂ ಓಡೋ ಸಮಯ ಆಯಿತು. ಅವ್ರಿಗೊಂದು ಬಾಯ್ ಹೇಳಿ ಒಳ್ಳೆ ಟೈಮ್ ಪಾಸ್ ಆಯಿತು ಎಲ್ಲರಿಗೂ, ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ. ಆಮೇಲೆ ಅವರು ಸಾಗರದವರಂತೆ ಪ್ರಾಪರು. ಅವ್ರ ಮಗ ಸಣ್ಣ 10th ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಶಿವಮೊಗ್ಗ ಬರೋ ಪ್ಲ್ಯಾನಿಂಗಲ್ಲಿ ಇದ್ದಾನೆ. ಇನ್ನೊಬ್ಬ ತಮ್ಮ ಸಿಗ್ತ ನನಗೆ. ಅವನು ಒಬ್ಬನೇ ಅಂತ ಹೇಳ್ತಾರೆ. ಸಿಂಗಲ್ ಅವ್ರು ಆಕ್ಚುಲಿ ಕನ್ನಡ ಲೆಕ್ಚರ್ ಅಂತೆ. ನಂಗೆ ಎಲ್ಲರೂ ಕನ್ನಡ ಲೆಕ್ಚರ್ಸೇ ಜಾಸ್ತಿ ಸಿಗೋದು. ತುಂಬ ಖುಷಿ ಆಯಿತು. ಆಂಟಿ ಚಂದ ಮಾತಾಡ್ಸಿದ್ರು. ಅವ್ರ ಫ್ಯಾಮಿಲಿ ಅವರೆಲ್ಲ ಮಾತಾಡ್ಕೊಂಡಾಯಿತು. ಮೀಟಿಂಗ್ ಎಲ್ಲ ಮಾಡಿದ್ರು ಅವರೆಲ್ಲ ಸ್ವಲ್ಪ. ಆಮೇಲೆ ಇವಾಗ ಓಡ್ತಿದ್ವಿ ಗೈಸ್. ಐಸ್ ಕ್ರೀಮ್ ತೊಗೊಂಡ್ವಿ. ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ನೋಡ್ತಾ ಇದ್ದಾರೆ ಇಲ್ಲಿ ಸಾಂಗ್ ಹೇಳ್ತಾ ಇದ್ದಾರೆ ಗೈಸ್. ಅಲ್ಲಿ ಎಕ್ಸಿಬಿಷನ್ ಹತ್ರ ಹೋಗೋದಿಲ್ಲ ನಾವು, ಬಿಕಾಸ್ ನಾನು ಆಟ ಆಡೋದಿಲ್ಲ. ಯಾಕಂದರೆ ಒಬ್ಬಳೇ ಆಗಿಬಿಡ್ತೀನಿ. ನಮಗೆ ಅಲ್ಲಿ ಸ್ವೀಟ್ ಕಾರ್ನ್ ತಿನ್ನಕ್ಕೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಹಂಗೆ ತಲೆ ಸುತ್ತು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು, ತಲೆ ಸುತ್ತುತ್ತೆ ಅಂತ ಹೇಳ್ಬಿಟ್ಟು ಆಟಾಡೋಕ್ಕೇನು ಹೋಗೋದಿಲ್ಲ ನಾನು. ಡೈರೆಕ್ಟ್ ಊಟ ಮಾಡಿಕೊಂಡು ಶಿವಮೊಗ್ಗ ಹೋಗೋದು ಅಷ್ಟೇ ಬ್ಯಾಲೆನ್ಸ್ ಇರೋದೆಲ್ಲ. ಜಾತ್ರೆ ಎಲ್ಲ ಮುಗೀತು. ಎಕ್ಸಿಬಿಷನ್ ಏನು ಬೇಡ, ಶಾಪಿಂಗ್ ಎಲ್ಲ ಆಯಿತು. ಬ್ಯಾಗ್ಸ್ ತೊಗೊಂಡ್ವಿ, ಹ್ಯಾಂಡ್ ಬ್ಯಾಗು. ಗೈಸ್ ಟೈಮ್ 11 o'clock ಆಗಿಬಿಟ್ಟಿದೆ. ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ಮನೆಗೆ ಹೋಗೋಷ್ಟಿಗೆ ಲೇಟ್ ಆಗಿಬಿಡುತ್ತೆ ಅಲ್ವಾ. ಹೋಟ್ಲಿಗೆ ಹೋಗ್ತಿದ್ದೀವಿ ಗೈಸ್. ಆ ಹೋಟ್ಲಿಗೆ ಹೋಗಿದ್ವಿ. ಆ ಹೋಟ್ಲಲ್ಲಿ ರೈಸ್ ಐಟಮ್ ಏನೂ ಇಲ್ಲ ಅಂತ ಹೇಳಿದ್ರು. ಬರೀ ರೊಟ್ಟಿ ಒಂದಿದೆ ಅಂದರೆ. ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ನಿಸರ್ಗ ಗಾರ್ಡನ್ಗೆ ಬಂದಿದ್ದೀವಿ. ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೆ. ಟೈಮ್ ಬಂದು 11 o'clock ಆಗಿಬಿಟ್ಟಿದೆ. ಇಲ್ಲಿ ಏನು ಸಿಗುತ್ತೆ ಇಂಥ ಟೈಮಲ್ಲಿ, ನೋಡೋಣ ಇಲ್ಲೇನಿರುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ಇಲ್ಲಿ ರೂಮ್ಸ್ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಸೊ ಹಂಗಾಗ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದೀವಿ ನಾವು. ಓಪನ್ ಏರಿಯಾ ಅಲ್ವಾ ಇಲ್ಲಿ. ಸೊ ಅಲ್ಲೆಲ್ಲ ಫಿಲ್ ಆಗಿಬಿಟ್ಟಿದೆ ಫುಲ್. ಮೂನ್ಲೈಟ್ ಡಿನ್ನರು ಲೈಫಲ್ಲಿ ಫಸ್ಟ್ ಟೈಮ್ ಏನಪ್ಪ 3 ಜನ ಈ ಥರ ಕುತ್ಕೊಂಡು ಆಚೆ ಸೈಡ್ ಕುತ್ಕೊಂಡು ಊಟ ಮಾಡ್ತಿರೋದು. ಮೂನ್ಲೈಟ್ ಡಿನ್ನರ್ ಅಂತ ನಮ್ಮ ಡ್ಯಾಡಿ ಒಂದು ನೇಮ್ ಇಟ್ಬಿಟ್ರು ಅದ್ಲಾಗ, ಮೂನ್ಲೈಟ್ ಡಿನ್ನರ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಒಂದ್ಸಲ. ಅದೇ ಮೂನ್ ಅಂತ ನಮ್ಮ ಡ್ಯಾಡಿಗೆ ಲೈಟ್ ಬರ್ತಿದೆಯಲ್ಲ, ಸೊ ಮೂನ್ ಅಷ್ಟೇ. ಗೈಸ್ 2 ಚಿಕನ್ ಬಿರಿಯಾನಿ, 1 ಕುಷ್ಕ ಆರ್ಡರ್ ಮಾಡಿದ್ವಿ. ಬಂದಿದೆ, ಊಟ ಮಾಡೋದು. 12 o'clock ಆಗ್ತಾ ಬಂತು. ಸಿಕ್ಕಾಪಟ್ಟೆ ಚಳಿ ಇದೆ. ಈ ಚಳಿಯಲ್ಲಿ ನಂಗೆ ಚಳಿ ತಡ್ಕೊಳ್ಳೋಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ, ನನ್ನ ಕೋಲ್ಡ್ ಬಾಡಿ. ಈ ಚಳಿಯಲ್ಲಿ ಊಟ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಊಟ ಮಾಡಿರೋದು ಈ ಥರ ಪ್ಲೇಸಲ್ಲಿ. ನಂದು ಊಟ ಆಯಿತು, ಅವರಿಬ್ಬರು ಇನ್ನೂ ಊಟ ಮಾಡ್ತಾ ಇದ್ದಾರೆ. ಊಟ ಚೆನ್ನಾಗಿತ್ತು. ಹೆಂಗಿತ್ತು ರೆಡಿ ಊಟ?
ಮಮ್ಮಿ ಸೂಪರ್. ಈಗ ಅವ್ರದ್ದು ಎಲ್ಲ ಊಟ ಕಂಪ್ಲೀಟ್ ಆದಮೇಲೆ ಡೈರೆಕ್ಟ್ ಶಿವಮೊಗ್ಗ ಹೋಗೋದು. ಶಿವಮೊಗ್ಗದಲ್ಲಿ ಸಿಗ್ತೀನಿ ಗೈಸ್ ಮನೆಗೆ ಬಂದ್ವಿ ಗೈಸ್. 1:30 ಆಗಿಬಿಟ್ಟಿದೆ. ಸೊ ಮಲ್ಕೋಬೇಕು ಅಷ್ಟೇ, ತುಂಬ ಸುಸ್ತಾಗ್ತಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಮೀ ಗೈಸ್. ಬಾಯ್.